ನಮಸ್ಕಾರ ಸ್ನೇಹಿತರೆ, KCET ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ಭಾಳ ಇಂಪಾರ್ಟೆಂಟ್ ವಿಡಿಯೋ, ಯಾರು ಕೂಡ ಸ್ಕಿಪ್ ಮಾಡ್ಕೊಬಿಟ್ರೆ ಆದಷ್ಟು ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. KCET ರಿಸಲ್ಟ್ ಸೀಟ್ ಅಂತಂದರೆ ನಿಮಗೆ KCET ಒಂದು ರ್ಯಾಂಕ್ ಅನೌನ್ಸ್ಮೆಂಟ್ ಆಗುತ್ತೆ. ಅದು ಯಾವ ರೀತಿ ಇರ್ತದೆ, ಅದರಿಂದ ನಿಮ್ಗೆ ಯೂಸಸ್ ಏನು, ಅದು ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಗಬೇಕು. ಅದು ಯಾವ ರೀತಿ ಅಲಾಟ್ಮೆಂಟ್ ಮಾಡಿರ್ತಾರೆ ಅಂತ ನಿಮ್ಗೆ ಹಳೆ ಗೊತ್ತಿರ್ತದೆ, ಬಟ್ ಆದರೂ ಕೂಡ ಒಂದು ಟೈಮ್ ಹೇಳ್ತೀನಿ. ಸರಿ, ಈ ಡೈರೆಕ್ಟ್ ವಿಷಯಕ್ಕೆ ಬರೋದಂತಂದರೆ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ, ಬೇಕಾದ್ರೆ ನಿಮಗೆ ಸಣ್ಣದಾಗಿ ಮಾಡಿ ತೋರಿಸ್ತೀನಿ. ಓಕೆ, ಇದು ನಿಮ್ಮದು ಈ ರೀತಿಯಾಗಿ. ಓಕೆ, ಇಲ್ಲಿ ಏನು ಕಾಣಿಸ್ತಿದೆ, ಇದು ನಿಮ್ಮ ಒಂದು KCET ರಿಸಲ್ಟ್ದು ಒಂದು ಮಾರ್ಕ್ ಶೀಟ್. ಈ ರೀತಿಯಾಗಿ ಅಂದರೆ ಒಂದು ರಿಸಲ್ಟು ಒಂದು ಶೀಟ್ ಈ ರೀತಿ ಬರ್ತದೆ. ಓಕೆ, ಈ ಒಂದು ಶೀಟಲ್ಲಿ ಏನೇನೆಲ್ಲ ಇರ್ತದೆ, ಇದರೆಲ್ಲ ನೇಮು, ನಿಮ್ಮದೇನು ಕೂಡ ರಿಜಿಸ್ಟರ್ ನಂಬರ್ ಆಯಿತು ಏನೂ ಕೂಡ ತೋರಿಸಲ್ಲ. ಯಾಕಂದರೆ ಆ ಒಂದು ಸ್ಟೂಡೆಂಟ್ಸು ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ, ಅದೊಂದು ನೆನ್ಪಿಡುವರಿ. ಇದು ಹೋದ ವರ್ಷ ಸ್ಟೂಡೆಂಟ್ದು. ಇಲ್ಲಿ ಏನು ಕಾಣಿಸ್ತಿದೆ ನೋಡಿ, ಇಂಜಿನಿಯರಿಂಗ್ದು ಒಂದು ರಿಸಲ್ಟ್ ರ್ಯಾಂಕ್ ಬಂದುಬಿಟ್ಟು 3062. ಸೂಪರ್. ಯಾಕಂತಂದರೆ ರ್ಯಾಂಕ್ 3000 ಇತ್ತಂದರೆ ಎಂಥ ಕಾಲೇಜಿಗೆ ಕೂಡ ಆರಿಸ್ಕೊಳ್ಬೋದು. ಓಕೆ, ನೆಕ್ಸ್ಟು ಕೂಡ ಮೆಡಿಕಲ್ ಡೆಂಟಲ್ ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. ಅಂತಂದರೆ ಈಗ KCET ಫಸ್ಟ್ ರಿಸಲ್ಟ್ ಬಂದಿರೋ ಕಾರಣ KCET ಮಾತ್ರ ತೋರಿಸಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇವತ್ತು ನಿಮ್ಮದು ಕೂಡ ಅಷ್ಟೇ, ಇವತ್ತು ನಾಳೆ ಇನ್ನೊಂದು 2 ದಿನದಲ್ಲಿ ಏನು ಅನೌನ್ಸ್ಮೆಂಟ್ ಆಗ್ತದೆ, ಅದು ಬಂದರೂ ಕೂಡ ನಿಮ್ಮದು ನೀಟ್ ಅಥವಾ ಮೆಡಿಕಲ್ ಆರ್ ಡೆಂಟಲ್ ರಿಸಲ್ಟ್ ಇನ್ನು ಅವೇಟಿಂಗ್ ಅಂತ ತೋರಿಸುತ್ತೆ. ಯಾಕಂದರೆ ಅದು ಇನ್ನೂ ಬರೋ ಸ್ವಲ್ಪ ಲೇಟ್ ಆಗ್ತದೆ. ಸರಿ, ನೆಕ್ಸ್ಟ್ ಅದಾದ ತಕ್ಷಣ BNYS. ಓಕೆ, ಅದು ಕೂಡ ರ್ಯಾಂಕ್ ಬಂದುಬಿಟ್ಟು 9859 ಕಾಣಿಸ್ತದೆ. ಓಕೆ, ಅಗ್ರಿಕಲ್ಚರ್ ನಾಟ ನೋಟಿಫೈಡ್ ಲೇಟರ್, ಅದು ಕೂಡ ಕೆಲವೊಂದಿಷ್ಟು ಅದ್ರ ಬಗ್ಗೆ ಈಗಾಗಲೇ ಮಾರ್ಕ್ಸ್ ಎಂಟ್ರಿ ಮಾಡೋಕೆ ಕೇಳಿದಾರೆ ನಾಟದವ್ರದ್ದು. ಅವರು ಕೂಡ ಎಂಟ್ರಿ ಮಾಡಿತ್ತಂತಂದರೆ ಅವ್ರು ಇನ್ ಕೇಸ್ ಬರೆದಿತ್ತಂದರೆ ಅವ್ರದ್ದು ಕೂಡ ಬರ್ತದೆ. ಓಕೆ, ನೆಕ್ಸ್ಟ್ ಅದಾದ ತಕ್ಷಣ ಅಗ್ರಿಕಲ್ಚರ್ BSc. ಓಕೆ, ಅಗ್ರಿಕಲ್ಚರ್ BSc ನೋಡ್ಬೋದು, ರ್ಯಾಂಕು 4866 ಇದೆ. ಓಕೆ, ಅದಾದ ತಕ್ಷಣ ವೆಟರ್ನರಿ ಕೂಡ 14792. ಬಟ್ ಯಾಕಂತಂದ್ರೆ ಇಲ್ಲಿ ಏನಾಗುತ್ತೆ ನೋಡಿ, ಈಗ PCMB ಅಂದರೆ ಬೇರೆ ಕನ್ಸಿಡರ್ ಮಾಡ್ಕೊಂಡು ನಿಮಗೆ ರ್ಯಾಂಕ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಒಟ್ಟಿಗೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ PCM ತೊಗೊತಾರಲ್ವಾ, ಸೊ ಅದೇ ರೀತಿಯಾಗಿ ಈಗ ಅಗ್ರಿಕಲ್ಚರ್ ತೊಗೊಂತಂದರೆ ಅದು ಬೇರೆ ಆಗ್ತದೆ. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಇವು ಪ್ರಾಕ್ಟಿಕಲ್ ಇನ್ನೂ ಕೂಡ ಇವನು ಆ್ಯಕ್ಚುಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಇವನು ಬರೆದಿಲ್ಲ. ಓಕೆ, ಬರಲೇ ಇರೋ ಕಾರಣ ಇಲ್ಲಿ ಕಾಣಿಸ್ತಿದ್ದೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಬರೆದಿಲ್ಲ. ಸೊ ಹಂಗಾಗಿ ರ್ಯಾಂಕ್ ತೋರಿಸಿಲ್ಲ. ಯಾರನ್ನ ಬರೆದಿದ್ರು ನಿಮಗೆ ಅಗ್ರಿಕಲ್ಚರ್ ರ್ಯಾಂಕ್ ಕೂಡ ತೋರಿಸುತ್ತೆ ನಿಮಗೆ. ಓಕೆ ಸರ್, ಇದಾದ ತಕ್ಷಣ B ಫಾರ್ಮಾ. ಓಕೆ, B ಫಾರ್ಮಾ ನೋಡ್ತಿರ್ಬೋದು 12896 ಆ್ಯಂಡ್ D ಫಾರ್ಮಾ ಕೂಡ 12896. ಓಕೆ ಸರ್, ನೆಕ್ಸ್ಟ್ ಬಂದುಬಿಟ್ಟು ಲ್ಯಾಟ್ರಲ್ ಎಂಟ್ರಿ ಆಫ್ B ಫಾರ್ಮ್ ಯಾರಾದರೂ ಮಾಡ್ತದೆ ಅದು ಕೂಡ ಬರ್ತದೆ. ಇದು ಯಾರ್ದು ಬರಲ್ಲ. ಈಗ ಯಾಕೆ ಸದ್ಯಕ್ಕೆ KCET ಸ್ಟೂಡೆಂಟ್ಸ್ಗೆ ಇದು ಲ್ಯಾಟ್ರಲ್ ಎಂಟ್ರಿದ್ದು ಸಂಬಂಧಪಡಲ್ಲ. ಓಕೆ, ಆ್ಯಂಡ್ ಇದು ಯಾವ ರೀತಿ ಅನೌನ್ಸ್ಮೆಂಟ್ ಮಾಡಿದ್ರು ಡೀಟೇಲ್ಸ್ ಆಗಿ ಇಲ್ಲಿ ಕಾಣಿಸ್ತದೆ ನೋಡಿ. ಈಗ ನೋಡ್ರಿ, ಅವ್ನು ಥಿಯರಿ ಮಾರ್ಕ್ಸ್ ಯಾವ ರೀತಿ ತೆಗೆದಿದ್ದು ಅಂತಂದರೆ ಫಿಸಿಕ್ಸು 97, ಕೆಮಿಸ್ಟ್ರಿ 93, ಮ್ಯಾಥ್ಸ್ 98 ಮತ್ತು ಬಯಾಲಜಿ 90. ಸೊ ಇಲ್ಲೂ ಕೂಡ ಮಾರ್ಕ್ಸು ಮತ್ತು CET ನೋಡಿ. ಈಗ ಫಾರ್ ಎಕ್ಸಾಂಪಲ್ KCET ಎಕ್ಸಾಮಲ್ಲಿ 60ಕ್ಕೆ ಫಿಸಿಕ್ಸ್ 38 ತೊಗೊಂಡಿದ್ದ, ಕೆಮಿಸ್ಟ್ರಿ 39 ಮತ್ತು ಮ್ಯಾಥ್ಸ್ ಕೂಡ 38, ಬಯೋಲಜಿ ಸ್ವಲ್ಪ 33. ಓಕೆ, ಈ ರೀತಿ ಯಾರೆಲ್ಲ ತೊಗೊಂಡಿದ್ದಾರೆ ಅವ್ರು ಹೆಂಗಿದ್ರು ಟಾಪಲ್ಲಿ ಇರ್ತಾರೆ. ಓಕೆ, ಅಂದರೆ ನೀವು ಅಂದಾಜು ಮಾಡ್ಕೊರಿ, ನಿಮ್ಗೆ ಹೋದ ವರ್ಷದ ಕನ್ಸಿಡರ್ ಮಾಡ್ಕೊಂಡು ಹೇಳ್ತದೆ ನಿಮ್ಗೆ ಈ ಒಂದು ಯೂಸಸ್ ಆಗುತ್ತೆ ಈ ಒಂದು ಶೀಟ್ ಅಂತ. ಏನಕ್ಕಂದರೆ ಇಲ್ಲೇ ಅರ್ಥ ಮಾಡ್ಕೋಬೇಕು. ಯಾರೆಲ್ಲ ಈಗ 95 ಅಥವಾ 90+ ಇದ್ದು ಕೂಡ ಈ 35 ಮೇಲೆ ಇನ್ ಕೇಸ್ CET ಮಾರ್ಕ್ಸ್ ಕೂಡ ಬಂದಿತ್ತಂತಂದರೆ ಈ ಒಂದು ಏನು ಕಾಣಿಸ್ತೆ ರಿಸಲ್ಟ್ ಈ ರೀತಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಅಥವಾ ಆ್ಯಂಡ್ ಇಲ್ಲಿ ಫಾರ್ ಎಕ್ಸಾಂಪಲ್ 80, 85 ಇದ್ದು ಕೂಡ ಇಲ್ಲಿ 20, 25 ಇತ್ತಂತಂದರೆ ಇದರ ಡಬಲ್ ಮಾಡ್ಕೊರಿ. ಅಂತಂದರೆ ಫಾರ್ ಎಕ್ಸಾಂಪಲ್ 15,000, 20,000 ಈ ರೀತಿ 30,000ವರೆಗೂ ಕೂಡ ಹೋಗ್ತಾರೆ. ಇಲ್ಲ ನೀವು ಕೇವಲ ಏನಂತಂದರೆ 15ರಿಂದ 20 ಮಾರ್ಕ್ಸ್ ತೊಗೊಂಡಿದ್ದಾರೆ KCET ಆ್ಯಂಡ್ ಇಲ್ಲೂ ಕೂಡ ಏನು ಮಾಡಿದ್ದಾರೆ ಒಂದು 80 ಅಥವಾ 70 ಇಷ್ಟೇ ತೊಗೊಂಡಿದ್ದಾರೆ ಅಂತಂದರೆ ನಿಮಗೆ 1 ಲಕ್ಷ ಈ ರೀತಿ ದೂರ ಹೋಗುತ್ತೆ. ಅಂತಂದರೆ ರ್ಯಾಂಕು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಭಾಳ ದೂರ ಹೋಗುತ್ತೆ. ಓಕೆ, ಜಸ್ಟ್ ಕಂಪ್ಯಾರಿಸನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂತಂದರೆ CET ಅದೆಲ್ಲನೂ ಕೂಡ ಆನ್ಲೈನ್ ಬೇಸ್ ಆಟೋಮೆಟಿಕ್ಲಿ ಆಗ್ತಿರ್ತದೆ. ನೀವು ಬರೆದಿರ್ತಕ್ಕಂಥ KCET ಮಾರ್ಕ್ಸು ಮತ್ತು ಸೆಕೆಂಡ್ PUC ಮಾರ್ಕ್ಸ್ ಎಲ್ಲ ಕೂಡ ಕನ್ಸಿಡರ್ ಆಗಿ ರ್ಯಾಂಕ್ ಅನೌನ್ಸ್ಮೆಂಟ್ ಆಗೋದು. ಓಕೆ, ಈ ರೀತಿಯಾಗಿ ಒಂದು ಶೀಟ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್. ಓಕೆ, ಇದು ಬಂದ ತಕ್ಷಣ ಇನ್ನೂ ಕೂಡ ಕನ್ಫ್ಯೂಷನ್ ಆಗ್ತದೆ, ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಅದು ಬಂದಾಗ ನಿಮ್ಗೆ ಲೈವ್ ಬರ್ತೀನಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಸದ್ಯಕ್ಕೆ ಒಂದು ಗಮನದಲ್ಲಿ ಇಟ್ಕೊರಿ, ಇನ್ನೂ ಒಂದು 2 ಡೇಸ್ ಅಥವಾ ಇವತ್ತೇ ಬಂದರೂ ಬರ್ಬೋದು. ಯಾಕಂದರೆ ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ ಅಂತ ಕಡೆಯಿಂದ ಹೇಳಿದಾರೆ. ಸರಿ, ಏನೇ ಆಗಲಿ ಒಂದು ಐಡಿಯಾ ಅಂತೂ ಸಿಕ್ಕಿದೆ ಅನ್ಕೊಂಡಿರ್ತೀನಿ. ಅಂತಂದರೆ ಇದರಲ್ಲಿ ಏನಿರ್ತಪ್ಪ ಅಂತಂದರೆ ಒಂದು ರಿಸಲ್ಟಲ್ಲಿ ನೀವು ಯಾವ ರ್ಯಾಂಕ್ ಏನಕ್ಕೆ ಕೊಡ್ತಾರಪ್ಪ ಅಂತಂದರೆ ಇಂಜಿನಿಯರಿಂಗಲ್ಲಿ ನೀವು PCM ಚೆನ್ನಾಗಿರುತ್ತೆ ಅಂದರೆ ಆಟೋಮೆಟಿಕ್ಲಿ ರ್ಯಾಂಕ್ ಚೆನ್ನಾಗಿರ್ತದೆ. ನಿಮಗೆ ನೋಡಿ 3000 ಅಂತಂದರೆ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಅವನಿಗೆ, ಯಾಕಂತಂದರೆ ರ್ಯಾಂಕ್ ಚೆನ್ನಾಗಿದೆ. ಓಕೆ, ಸೊ ಅದೇ ರೀತಿ ಸ್ವಲ್ಪ ದೂರ ಬನ್ನಿ. ಬೇಕಾದರೆ ವೆಟರ್ನರಿ ಸೈನ್ಸ್ 14,000 ಇದೆ, ಬಟ್ ಈ ವೆಟರ್ನರಿ ಕಾಲೇಜ್ ಸಿಗುತ್ತಾ? ಕಷ್ಟ, ಭಾಳ ಕಷ್ಟ. ಯಾಕಂದರೆ 14,000 ಅಂತಂದರೆ ರ್ಯಾಂಕ್ ದೂರ ಹೋಯ್ತು. ವೆಟರ್ನರಿ ಕಾಲೇಜ್ ಇರೋದೇ ಕಡಿಮೆ, ಸೊ ಹಂಗಾಗಿ ದೂರ ಹೋಗುತ್ತೆ. ಸೊ ಈಗ D ಫಾರ್ಮಾ ಆರಾಮ್ ಸಿಗುತ್ತೆ. ಯಾಕಂದರೆ 12800 ಅಂದರೆ B ಫಾರ್ಮಾ D ಫಾರ್ಮಾ ಮಾಡೋರೇ ಸ್ವಲ್ಪ ದೂರ ರ್ಯಾಂಕ್ ಇರೋರು ಮಾಡ್ತಿರ್ತಾರೆ. ಸೊ ಇವನಿಗೆ ಆಟೋಮೆಟಿಕ್ಲಿ ಯಾವನು ಹೋಗ್ತಾನೆ ಅದೇ ಫಸ್ಟ್ ಕ್ಲಾಸ್ ಸಿಗುತ್ತೆ. ಪ್ರಿಯಾರಿಟಿ ಯಾವುದು ಆರ್ಡ್ರ್ ಕೊಡ್ತಿರೋ ಅದು ಇವನಿಗೆ ಭಾಳ ಅಡ್ವಾಂಟೇಜಸ್ ಆಗುತ್ತೆ. ಯಾಕಂದರೆ ಆ ರೀತಿ ಓದಿದನು ಕೂಡ. ಯಾಕಂತಂದರೆ ಕಡೆಗೆ ಕಾಣಿಸ್ತಿದೆ ನಿಮಗೆ PUC ಮಾರ್ಕ್ಸೇ ಕಾಣಿಸ್ತಿದೆ ನಿಮಗೆ. ಯಾಕಂತಂದರೆ PUC ಮಾರ್ಕ್ಸ್ ನಿಮ್ಗೆ ಹೇಳ್ತದೆ 97, 93, 98, 90 ಹೇಳ್ತದೆ. ಸೊ ಹಂಗೆ KCET ಕೂಡ ನೋಡ್ತಿರ್ಬೋದು. ನಿಮಗೆ ನಾವು 30 ಬಂದರೆ ಟಾಪಲ್ಲಿ ಇರ್ತಾರಪ್ಪ ಅಂತ, ಇವನು ಅದರಲ್ಲಿ ಬೇರೆ 38, 39 ತೆಗೆದ್ರೆ ಸೂಪರ್ ಆಗಿದೆ ಅಂತ ಅರ್ಥ, ಹೌದಲ್ವಾ? ಸೊ ಎನಿವೆ ನೀವು ಕೂಡ ಈ ರೀತಿ ಆಗಿತ್ತಪ್ಪ ಅಂತಂದರೆ ನಿಮಗೂ ಕೂಡ ಚೆನ್ನಾಗಾಗುತ್ತೆ. ಓಕೆ, ಸೊ ಡೋಂಟ್ ವರಿ, ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ತಿಳಿಸ್ತಿರ್ತೀನಿ. ಮೇನಾಗಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಕೌನ್ಸ್ಲಿಂಗ್ ಫ್ರೀಯಾಗಿ ನಮ್ಮ ಕಡೆಯಿಂದ ಗೈಡ್ಲೈನ್ಸ್ ಸಿಗುತ್ತೆ ನಿಮಗೆ. ಓಕೆ ಸರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನಷ್ಟೇ, ಬಾಯ್.